ಡಾಲಿ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನಮ್ಮ ಯಜಮಾನರು ರಿಲೀಸ್ ಮಾಡಿದ್ದಾರೆ ಇವತ್ತು. ಬೇಸಿಕಲಿ ಪೋಸ್ಟ್ ಅಷ್ಟೊತ್ತಿಂದ ಬಂದ ತಕ್ಷಣ ನಾನು ನೋಡ್ತಾನೆ ಇದ್ದೆ. ನೋಡಬೇಕಾದ್ರೆ ಇದನ್ನು ನೋಡಿ ನಾನು ಅಣ್ಣ ಒಂದು ಚಂದ್ರ ಲೇಔಟಲ್ಲಿ ಒಂದು ಸಾಂಗ್ ತೆಗಿತಾ ಇದ್ದೆ. ಓಡಿ ಹುಟ್ಟು ದಾನ ಕಣೋ, ಸಾವು ಗುಟ್ಟು ಕಣೋ, ನಾನು ಅನ್ನೋನು ನಾಳೆ ಮಣ್ಣು ಅಂತ. ಆ ಮಚ್ಚ ಹಿಡ್ಕೊಂಡವರು ಎಷ್ಟು ಚೆನ್ನಾಗಿ ಅಂದರೆ, ಅಷ್ಟು ಜನ ಇದ್ದಾರೆ ಪಬ್ಲಿಕ್ಕು. ಯಾವುದೋ ಸ್ಕೂಲು, ಆ ಸ್ಕೂಲ್ ಎದುರುಗಡೆ ತೆಗಿತಾ ಇದೆ, ಸಿಕ್ಕಾಪಟ್ಟೆ ಕ್ರೌಡು. ಅದ್ರ ನಡುವೆ ಮಚ್ಚ ಹಿಡ್ಕೊಂಡು ಹಿಂಗೆ ನೋಡೋರು ಹಿಂಗೆ. ಆಹಾ, ನಾನು ಹೆಂಗೆ ಕ್ಯಾಮ್ರಾ ಇಡಲಿ ಅನ್ನೋದು ನನಗೆ. ಏನು 4-5 ಕ್ಯಾಮ್ರಾ ಇಡ್ಬೇಕಣ್ಣ ಅಂತ. ಹಂಗಿದ್ರು ರೌಂಡ್ ಇದನ್ನ ಹಾಕ್ಬಿಟ್ಟು ಇದ್ರಲ್ಲಿ ತೆಗಿವಿ ಅಂದರೆ ಅಷ್ಟು ಚಂದ ತೋರಿಸಿದ್ರು ನನಗೆ. ಆ್ಯಂಡ್ ಇದನ್ನು ನೋಡಿದ ತಕ್ಷಣ ಅದಕ್ಕೆ ನಮ್ಗೆ ಗೊತ್ತು, ಮಗ ಅಣ್ಣನ ಸ್ಟೈಲಲ್ಲಿ ಹಿಡ್ದಿದ್ಯಾ, ಅವ್ರ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತೆ. 100% ಒಳ್ಳೇದಾಗುತ್ತಮ್ಮ. ಗಾಡ್ ಬ್ಲೆಸ್, ದೇವ್ರು ಒಳ್ಳೇದು ಮಾಡಲಿ. ಆ್ಯಂಡ್ ಜೆ ಸಿ ಅಂದ ತಕ್ಷಣ ನನಗೆ ತಿಳಿದ ಮಟ್ಟಿಗೆ ಆಲ್ಮೋಸ್ಟ್ ಆಲ್ ಸುಮಾರು ಜೈಲಲ್ಲಿ ಶೂಟಿಂಗ್ ಮಾಡಿದ್ವಿ. ಫಸ್ಟು ಕರಿಯ ಮಾಡಿದ್ವಿ ಅಣ್ಣ, ಇಲ್ಲಿ ನಾವು ದರ್ಶನ್ ಅವ್ರದ್ದು ಫ್ರೀಡಮ್ ಅಲ್ಲಿ. ಅದಾದಮೇಲೆ ಎಕ್ಸ್ಕ್ಯೂಸ್ ಮಿ ಲವ್ ಸ್ಟೋರಿ ಮಾಡ್ಬಿಟ್ವಿ. ಮತ್ತೆ ಅಣ್ಣನ ಕರ್ಕೊಂಡು ಒಳಗಡೆ ಹೋದ್ವಿ ಇದಕ್ಕೆ ಪರಪ್ನಗರಕ್ಕೆ ಜೋಗಿ. ಸೊ ಫಸ್ಟ್ ಇತಿಹಾಸ ಅದು. ಒಳಗಡೆ ಅಣ್ಣ ಎಂಟ್ರಿ ಆಗಿ, ಸೊ ಅಲ್ಲಿ ಫಸ್ಟ್ ಶುರು ಆಗಿದ್ದೇನೆ. ಸ್ಟಾರ್ಟಿಂಗು ಅವರ ಇಂಟ್ರೊಡಕ್ಷನ್ ಮಾಡ್ಬೇಕಾದ್ರೆ ಇದನ್ನ ಹೇಳ್ಕೊಂಡು ಓಡ್ತಾರೆ ಒಬ್ಬನಿಗೆ ಹೊಡಿಯೋಕ್ಕೆ. ಸೊ ಲೈಕ್ ವಾಟ್ರ್ ಇದನ್ನ ಕಿತ್ಕೊಂಡು ಇದನ್ನ ಫಸ್ಟ್ ಜೈಲಲ್ಲಿ ಶೂಟ್ ಮಾಡಿದ್ದು. ಬಟ್ ಆ ಜೈಲು ಅವಸ್ಥೆಗಳು, ಆ ಜೈಲು ಇದನ್ನ ಯಾವತ್ತೂ ಅನುಭವಿಸ್ಬಾರ್ದು ಅಂತ ನನ್ನ ಒಂದು ಭಾವನೆ. ಯಾಕಂದರೆ ಅಲ್ಲಿ ದುಡ್ಡು ಹೀರೋನ್ಗೆ ಬೆಲೆ, ಆಮೇಲೆ ಹೆಸ್ರು ಹೀರೋನ್ಗೆ ಬೆಲೆ, ದುಡ್ಡು ಹೀರೋನ್ಗೆ ಬೆಲೆ. ಈ ಬಡ ಮಕ್ಕಳೆಲ್ಲ ಭಾಳ ಕಷ್ಟ ಇದೆ. ಈ ಸುಮಾರು ಜನ ನಾನು ನೋಡಿದ ಮಟ್ಟಿಗೆ ಸೋ ಮೆನಿ ಪೀಪಲ್ ಅವ್ರಿಗೆ ಬೇಲ್ ಸಿಕ್ಕಿದ್ರು ಬಿಡಿಸ್ಕೊಳಕ್ಕಾಗ್ದಾರ ಪರಿಸ್ಥಿತಿಲಿ ಇರ್ತಾರೆ ಪಾಪ. ಅಂಥ ಒಂದು ದುರಂತ ಜೈಲ್ ಇದು. ಅದರಲ್ಲಿ JC ಯೂನಿವರ್ಸಿಟಿ, ಅದು ಹೆಂಗ್ ಟೈಟ್ಲ್ ಕೊಟ್ಟವನು ಡೈರೆಕ್ಟ್ರು, ದ ಯೂನಿವರ್ಸಿಟಿ ಅಂತಣ್ಣ. JC ಅಣ್ಣ ಯೂನಿವರ್ಸಿಟಿ ಮಾಡ್ಕೊಂಡವ್ರಣ ಇವರು. ಯಪ್ಪ, ಯಾವುದೇ ಕಾರಣಕ್ಕೂ ಬೇಡ ತಾಯಿ ಆ ಯೂನಿವರ್ಸಿಟಿ. ಒಂದು ಸಾಲು ಹೇಳಿದ್ರು ಸರ್, ಸಿನಿಮಾ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡಿ ಅಂದ್ರೆ, ಭೂಗತ ಲೋಕದ ಹೆಡ್ ಆಫೀಸ್ ಜುಡಿಷಿಯಲ್ ಕಸ್ಟಡಿ. ಹೌದಾ ಡೈರೆಕ್ಟ್ರೆ? ಭೂಗತ ಬಟ್ ಯೂನಿವರ್ಸಿಟಿ ಅನ್ನೋ ಪದ ಇದೆಯಲ್ಲ, JC ಯೂನಿವರ್ಸಿಟಿ. ಯೂನಿವರ್ಸಿಟಿ ಅಂದ್ರೆ ತುಂಬಾ ದೊಡ್ಡ ಪದ ಅದು. ಬಟ್ ಎನಿವೆ JC ಅಂದ್ರೆ ಬೇಸಿಕಲಿ ಯೂನಿವರ್ಸಿಟಿನೇ. ಅದು ಒಂದ್ಸರಿ ಹೋಗಿ ಒಳಗಡೆ ಕಲ್ತು ಬಂದ್ರೆ ವಾಪಸ್ಸು ರಿಟರ್ನ್ ಏನೋ ಒಳಗಡೆ ಹೋಗಿದಂತೆ ಅಂದರೆ ಹುಡುಗರು ಕಾಮನ್ ಅದು ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿದ್ದಾರೆ. ಸೊ ಬಟ್ ಒಳಗಡೆ ಓದೋನ್ಗೆ ಗೊತ್ತಾಗದ ಆ ಪ್ರಪಂಚ ಏನು, ಅಷ್ಟು ತುಂಬ ಹೀನಾಯವಾದ ಪ್ರಪಂಚ ಅದು. ಅದು ಎಷ್ಟೇ ಕೋಟಿ ಇರಲಿ, ಯಾವನ್ ಏನೇ ಇದ್ರಿರಲಿ, ಹೆಸರಿರಲಿ, ಸೊ ಬದುಕೋದು ಭಾಳ ಕಷ್ಟ ಇದೆ. ಸೊ ಏನಿವೆ ಆ ಹೆಸರಲ್ಲಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ. ಟ್ರೈಲರ್ ನೋಡಿದೆ, ನಮ್ಮ ಯಜಮಾನ್ ರಿಲೀಸ್ ಮಾಡಿದ್ದಾರೆ ಅಣ್ಣ. ಸೊ ನಿಜವಾಗ್ಲೂ ಸಕ್ಸಸ್ ಆಗುತ್ತೆ, ಒಳ್ಳೆ ಸೂಪರ್ ಹಿಟ್ ಆಗುತ್ತೆ ಮಗ ಇದು. ಓಕೆ, ಆಮೇಲೆ ಎಕ್ಸ್ಪೆಷಲಿ ಡಾಲಿ ಅವರು ಯಾವಾಗಲೂ ಹೇಳ್ತಿರ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ಅದಂಗೆ ಮಗನ ಇವು ಶ್ರೀಮಂತರ ಮಗ, ಅದಂಗೆ ನೀನು ಬಡವ್ರ ಮಗ ಅಂತ ಹಾಕ್ತೀನಿ ನೀನು, ನಂಗೆ ಅರ್ಥ ಆಗಲಿಲ್ಲ. ಓಕೆ, ಶ್ರೀಮಂತರ ಮಗ ಆ್ಯಕ್ಚುಲಿ ಏನಣ್ಣ ಅಣ್ಣ ವಿಪರೀತ ಕರೆಕ್ಟು. ನೋ, ಏನೇ ಇದ್ರು ಎಷ್ಟೇ ಇದ್ರೂ ಹೌದು 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 ಅಲ್ಲ, ನೀವೊಂಥರ ಹಸು ಇದ್ದಂಗೆ ಬಿಡಿಯೋಣ. ಯಾವನಿಗೂ ಯಾರಿಗೂ ಹೋಲ್ಸೋಕ್ಕಾಗಲ್ಲ. ನೀವೊಂದು ಹಸು ಇದ್ದಂಗೆ, ಕೆನಾಟ್, ನೋ ವರ್ಡ್ಸ್. ಅದರಲ್ಲಿ ಎಕ್ಸ್ಪೆಷಲಿ ಬಡವರು ಅಂತ ಹೇಳ್ಕೊಂಡು ಶ್ರೀಮಂತರ ಮಕ್ಕಳನ್ನ ಹೀರೋ ಮಾಡಿದ್ದಾರೆ. ಇರಲಿ ಡೈರೆಕ್ಟರ್ ಶ್ರೀಮಂತರಾ? ಏನಿವೆ, ಸೊ ಡಾಲಿ ಅವ್ರು ನಿಜವಾಗ್ಲೂ ಅದ್ಭುತ. ಆ್ಯಕ್ಚುಲಿ ಸಾಮಾನ್ಯವಾಗಿ ಈಗ ಅವಾಗಲೇ ಹೇಳ್ತಿದ್ರಿ ನೀವು, ಅಣ್ಣ ಸಾಮಾನ್ಯವಾಗಿ ಈಗ ಗೀತಕ್ಕ ಅವ್ರ ಬ್ಯಾನರಲ್ಲಿ, ಅಣ್ಣನ ಬ್ಯಾನರಲ್ಲಿ ಸುಮಾರು ಜನನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹೀರೋ ಅಂದ ತಕ್ಷಣ ಅಣ್ಣ ಒಬ್ಬರೇ ಮಾಡಲಿಲ್ಲ, ಬೇರೆಯವ್ರನ್ನ ಕರ್ಕೊಂಡು ಇಂಟ್ರೊಡ್ಯೂಸ್ ಮಾಡಿ ಸಿನಿಮಾ ಮಾಡಿದ್ರಾಗೆ. ಸೊ ಡಾಲಿ ಅವರು ಸುಮಾರು ಒಳ್ಳೊಳ್ಳೆ ಇವ್ರನ್ನ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹೀರೋಗಳು, ಡೈರೆಕ್ಟರ್ಗಳು, ರೈಟರ್ಸ್ಗಳನ್ನೆಲ್ಲೂ ಆಲ್ ದ ವೆರಿ ಬೆಸ್ಟ್ ಮಗ. ಹಿಂಗೆ ಹೋಗ್ತಾ ಇರಲಿ. ಅಣ್ಣ ಯಾವಾಗಲೂ ಹೇಳ್ತಿರ್ತಾರೆ ಹೊಸಬ್ರು ಬರ್ತಾ ಇರಬೇಕು ಅಂತ. ದಯವಿಟ್ಟು ಅದನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ. ಆ್ಯಂಡ್ ಫಸ್ಟು ಇದಕ್ಕೆಲ್ಲ ಯಾರು ಗೊತ್ತಾ ಬಾಸ್, ಬಿಗ್ ಬಾಸ್ ಉಪೇಂದ್ರ ಸರ್. ಇದೆಲ್ಲ ಉಪ್ಪಿಯವರು ಹಿಡಿಯೋ ಸ್ಟೈಲು, ಮಚ್ಚಿಡಿಯೋ ಸ್ಟೈಲ್ ಇದೆಯಲ್ಲ, ಮಚ್ಚಿಡಿಯೋ ಸ್ಟೈಲು ಇವತ್ತಿನವರೆಗೂ ಇಂಡಿಯಾದಲ್ಲ, ವರ್ಲ್ಡಲ್ಲಿ ಯಾವನಿಗೂ ಬರಲ್ಲ. ನಮ್ಮ ಯಜಮಾನ ಒಬ್ಬರು ಬಿಟ್ಟರೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್ ವೆಟ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.